ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸನಾತನ ಧರ್ಮ ಅಂದ್ರೆ ತನ್ನದೇ ಆದ ಪ್ರತೀಕವನ್ನ ಹೊಂದಿದೆ. ನಿಮ್ಮ ಮನೆಯಲ್ಲಿ ದೇವರು ಇದ್ರೆ ಈ 12 ರಾಶಿಗಳು ಚಿಹ್ನೆಗಳು ಕಂಡು ಬರುತ್ತವೆ. ಹಾಗಾದ್ರೆ ಆ ಚಿಹ್ನೆಗಳು ಏನು ಅಂತ ನೋಡೋಣ. ನಿಮ್ಮ ಮನೆಯಲ್ಲಿ ದೇವರ ಸಂಚಾರ ಇದ್ರೆ ಅಥವಾ ದೇವತೆಗಳು ನಿಮ್ಮೊಂದಿಗೆ ಮಾತನಾಡುತ್ತಿರುವಂತಹ ರಹಸ್ಯ ಸಂಕೇತಗಳನ್ನ ನಂಬಿರಿ ಅಥವಾ ನಂಬದಿರಿ, ನಮ್ಮ ಹಿಂದೂ ಶಾಸ್ತ್ರಗಳು ಹೇಳುವಂತೆ ನಿಮ್ಮ ಮನೆಯಲ್ಲಿ ಈ 12 ಚಿಹ್ನೆಗಳು ಸಂಭವಿಸಿದ್ರೆ ಅಥವಾ ಅನುಭವಿಸಿದ್ರೆ ಇವೆಲ್ಲವೂ ಕೂಡ ದೇವತೆಗಳು ನಿಮ್ಮ ಮನೆಯಲ್ಲಿ ನೆಲೆಸಿದ್ದಾರೆ ಎಂದರ್ಥವನ್ನೇ ತೋರಿಸುತ್ತದೆ. ಜೊತೆಗೆ ಬೇರೆ ಬೇರೆ ಸೂಚನೆಗಳು ಕೂಡ ಕಾಣಿಸುತ್ತವೆ. ನೀವು ಎಂದಾದರೂ ಗಮನಿಸಿದ್ದೀರಾ? ದೇವರು ಎಂದೂ ದೂರ ಹೋಗುವುದಿಲ್ಲ. ಅವರ ಪ್ರೀತಿಯು ನಿಮ್ಮ ಗೋಡೆಗಳ ಸುತ್ತಮುತ್ತಲೇ ಇರುತ್ತದೆ. ಅವರು ನಿಮ್ಮ ರಕ್ಷಣೆಯನ್ನೇ ಕಾಯುತ್ತಿರುತ್ತಾರೆ. ಯಾಕಂದರೆ 12ನೇ ವಿಶ್ವದಲ್ಲಿ ಇಂತಹದೊಂದು ಅದ್ಭುತ ಶಕ್ತಿಯು ಇದೆ ಅಂದ್ರೆ ನೀವು ನಂಬಲೇಬೇಕು. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಂದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ತಪ್ಪದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ. ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಕ್ಷ್ಮಿ ಕಟಾಕ್ಷಕ್ಕೆ ಪಾತ್ರರಾಗಿ. ನಂಬಿಕೆ, ಭಕ್ತಿ ಮತ್ತು ಸೂಕ್ಷ್ಮ ಜಗತ್ತಿನ ಸಂಕೇತಗಳು, ಅದ್ಭುತ ಶಕ್ತಿಯ ಸುಳಿವುಗಳು ಒಮ್ಮೆಲೆ ನಿಮ್ಮ ಮನೆಯ ದೀಪಗಳು ಮಿನುಗುತ್ತವೆ. ಗಾಳಿ ಇಲ್ಲದಿದ್ದರೂ ಪರದೆಗಳು ಅಲುಗಾಡುತ್ತಿದೆಯೇ? ಇದು ದೇವತೆಗಳ ಸನ್ನಿಧಾನದ ಸೂಚನೆಯಾಗಿರಬಹುದು. ಹಿಂದೂ ಪುರಾಣದಲ್ಲಿ ದೀಪದ ಬೆಳಕು ಲಕ್ಷ್ಮೀ ದೇವಿಯ ಆಗಮನವನ್ನ ಸೂಚಿಸುತ್ತೆ. ಎರಡನೇ ಚಿಹ್ನೆ ಪಕ್ಷಿಯರ ಗುರುತುಗಳು. ಅನಿರೀಕ್ಷಿತವಾಗಿ ಬಿಳಿ ಗರಿಗಳು ಆಗಿರಬಹುದು ಅಥವಾ ತುಳಸಿ ಗಿಡದ ಸುತ್ತಮುತ್ತ ಹಲವು ಪಕ್ಷಿಗಳು ಬಂದು ಓಡಾಡಿದ್ರೆ ಅದು ನಿಮ್ಮ ಮನೆಯ ಸೌಭಾಗ್ಯದ ಸೂಚಕ. ತುಳಸಿ ಗಿಡದ ಸುತ್ತಮುತ್ತ ಪಕ್ಷಿಗಳು ಸೇರಿದ್ರೆ ವಿಷ್ಣುವಿನ ಕರುಣೆ ಅಂತ ನಂಬಲಾಗಿದೆ. ಇನ್ನು ಮುಂದಿನ ಚಿಹ್ನೆಯನ್ನ ನೋಡೋದಾದ್ರೆ ಸುಗಂಧ. ಹೌದು, ಸುಮಧುರ ಧ್ವನಿಗಳು, ಹಠಾತ್ ಸಂಪಿಗೆ ಅಥವಾ ಮಲ್ಲಿಗೆ ಗಮನ ನಿಮ್ಮ ಮನೆಗೆ ಅಥವಾ ನಿಮ್ಮ ಮೂಗಿಗೆ ಪ್ರವೇಶಿಸಿದ್ರೆ ಇದು ಸುಖದ ಆಗಮನ ಅಂತಲೇ ಹೇಳಲಾಗುತ್ತೆ. ಇನ್ನು ಶಂಖದ ಧ್ವನಿ ಅಥವಾ ಗಂಟೆಯ ಸದ್ದು ನಿಮಗೆ ಕೇಳಿಸಿದ್ರೆ ದೈವಿಕ ಶಕ್ತಿ ಅಂತಾನೆ ಹೇಳಬಹುದು. ಇನ್ನು ಪ್ರಾಣಿಗಳ ಅಥವಾ ಬೆಕ್ಕುಗಳು ವಿಚಿತ್ರವಾಗಿ ಗೊಗ್ಗರಿಸುತ್ತದೆಯೇ ಅಥವಾ ಹಸುವಿನ ಹಾಲು ತಾನಾಗಿಯೇ ಹೆಚ್ಚಾಗುತ್ತದೆಯೇ? ಪ್ರಾಣಿಗಳು ದೈವಿಕ ಶಕ್ತಿಯನ್ನ ಗ್ರಹಿಸುವ ಸಾಮರ್ಥ್ಯವನ್ನ ಹೊಂದಿದೆ ಅಂತ ಹಿಂದೂ ಪುರಾಣದಲ್ಲಿ ನಂಬಲಾಗಿದೆ. ಇನ್ನು ಸ್ವಪ್ನ ಅಂದ್ರೆ ಕನಸು. ಕನಸಿನಲ್ಲಿ ಸಾಕ್ಷಾತ್ ಶಿವ, ಲಕ್ಷ್ಮಿ, ದೇವರು, ಡಮರು, ನಾಣ್ಯಗಳು ಎಲ್ಲವೂ ಬಂದ್ರೆ ದೇವತೆಗಳ ಆಶೀರ್ವಾದ ಅಂತಲೇ ಹೇಳಲಾಗತ್ತೆ. ಇನ್ನು ಮನಸ್ಸಿನಲ್ಲಿ ಏನೋ ಒಂದು ಒಳಭಾವನೆ, ನೆಮ್ಮದಿಯ ವಾತಾವರಣ ಕೂಡ ಲಕ್ಷ್ಮಿಯನ್ನ ನಿಮಗೆ ಪ್ರಾಪ್ತಿಯಾಗುವಂತೆ ಮಾಡುತ್ತೆ. ಅನಿರೀಕ್ಷಿತವಾಗಿ ಹೂವು ಬಿಡುವುದು, ಬಾಳೆಗಿಡದ ಸುತ್ತ ದೀಪಗಳು ಇಡುವುದು, ನಿಮ್ಮ ಮನೆಯ ತುಳಸಿ ಗಿಡ ಅನಾಯಾಸವಾಗಿ ಹಸಿರಾಗಿಯೇ ಹಚ್ಚ ಹಸಿರಾಗಿ ಬೆಳೆಯುವುದು, ಇನ್ನು ಗಿಡಕ್ಕೆ ಹಠಾತ್ ಹೂವು ಸಡನ್ ಆಗಿ ಬಂದ್ಬಿಡೋದು. ಧರ್ಮದಲ್ಲಿ ತುಳಸಿ ಮತ್ತು ಬಾಳೆ ಗಿಡಗಳು ಲಕ್ಷ್ಮೀ ದೇವಿಯ ಪ್ರೀತಿಯ ಸಂಕೇತ ಅಂತಲೇ ಹೇಳಲಾಗುತ್ತೆ. ಇನ್ನು ಬಾಳೆ ಗಿಡದಲ್ಲಿ ಆದಷ್ಟು ಬೇಗನೆ ನೀವು ನೋಡುವಂತಹ ಇನ್ನು ಸ್ವಸ್ತಿಕ್ ರಚನೆ ಅಂದ್ರೆ ನೀವು ಬಾಗಿಲಲ್ಲಿ ಸ್ವಸ್ತಿಕ್ ರಚನೆ ಅಥವಾ ಗೋಡೆಯ ಮೇಲೆ ವಿಭೂತಿ ಪಟ್ಟೆ ಹಾಕಲು ಅದು ಬಹಳಷ್ಟು ದಿನಗಳಿದ್ರೆ ಅದು ಕೂಡ ಲಕ್ಷ್ಮಿಯ ಸೂಚನೆ ಅಂತಲೇ ಹೇಳಬಹುದು. ಕುಂಕುಮದ ಪಟ್ಟೆ ಸ್ವಯಂಚಾಲಿತವಾಗಿ ಕಾಣಿಸಿದ್ರೆ ಇದು ದೇವರು ನಿಮ್ಮ ಮನೆಗೆ ಆಶೀರ್ವಾದ ನೀಡಲು ಬಂದಿದ್ದಾರೆ ಎನ್ನುವಂತಹ ಪ್ರತೀತಿ ಇರುತ್ತೆ. ಇನ್ನು ಸ್ಪಷ್ಟ ಸಂಕೇತ ಅಂತಲೇ ಹೇಳಬಹುದು. ಇನ್ನು ಪವಿತ್ರ ಚಿಹ್ನೆ ನಿಮ್ಮ ಕುಟುಂಬದ ಶುಭ ಮತ್ತು ಸಮೃದ್ಧಿಯ ಜ್ಯೋತಿಕ. 8ನೇ ಚಿಹ್ನೆ ಅನಿರೀಕ್ಷಿತ ಪವಿತ್ರ ವಸ್ತುಗಳ ಆಗಮನ. ನಿಮ್ಗೆ ಗೊತ್ತಿಲ್ಲದೆ ಮನೆಯಲ್ಲಿ ರುದ್ರಾಕ್ಷದ ಹಾರ ಅಥವಾ ಗಂಗಾಜಲದ ಬಾಟಲಿ ಕಾಣಿಸ್ಕೊಂಡಿದೆಯೇ? ಇದು ದೇವರು ನಿಮಗೆ ಆಧ್ಯಾತ್ಮಿಕ ರಕ್ಷಣೆಯನ್ನ ನೀಡಲು ಬಂದಿದ್ದಾರೆ ಅಂತಾನೆ ಹೇಳಬಹುದು. ಇನ್ನು ಅನಿರೀಕ್ಷಿತವಾಗಿ ನಿಮಗೆ ಗಿಫ್ಟ್ ಮೂಲಕ ಅಥವಾ ಮತ್ತೊಬ್ಬರು ಮನೆಗೆ ರುದ್ರಾಕ್ಷಿಯನ್ನ ತಂದು ಕೊಟ್ರೆ ಕಣ್ಣಿಗೆ ಒತ್ಕೊಂಡು ಆ ರುದ್ರಾಕ್ಷಿಯನ್ನ ಇಟ್ಕೊಳ್ಳಿ, ಯಾಕಂದ್ರೆ ಅದು ಶುಭವನ್ನ ತರುತ್ತೆ. ಇನ್ನು ಯಜ್ಞೋಪವೀತ ಅಥವಾ ದಾರದ ರಹಸ್ಯ. ಮನೆಯ ಮೂಲೆಗಳಲ್ಲಿ ಗಂಟು ಹಾಕಿದ ಅಥವಾ ಯಜ್ಞೋಪವೀತ ಅಂದ್ರೆ ಇದು ರಾಕ್ಷಸ ಶಕ್ತಿಯಿಂದ ರಕ್ಷಣೆಯ ಸೂಚನೆ. ನಿಮ್ಮ ಮುತ್ತಜ್ಜಿಯರು ಹೇಳುವಂತೆ ಇದು ದೇವತೆಗಳು ನಿಮ್ಮ ಮನೆಯನ್ನ ಕಾಪಾಡುತ್ತಿದ್ದಾರೆ ಎನ್ನುವಂತಹ ಗುಟ್ಟು. ಇನ್ನು 10ನೇ ಚಿಹ್ನೆಯನ್ನ ನೋಡೋದಾದ್ರೆ ದೇವರ ಪ್ರತಿಮೆಯ ಅದ್ಭುತ ಬದಲಾವಣೆ. ದೇವರ ಮೂರ್ತಿಯ ಮುಖ ಸಾಧಾರಣವಾಗಿ ಪ್ರಕಾಶಮಾನವಾಗಿ ಕಾಣಿಸಿದ್ರೆ ಅಥವಾ ಮುಖಲಕ್ಷಣ ಮತ್ತಷ್ಟು ಹೆಚ್ಚಾಗಿ ಕಾಣಿಸಿಕೊಂಡ್ರೆ ಇದನ್ನ ನಾವು ಲಕ್ಷ್ಮಿಯ ಆಗಮನ ಅಂತ ಹೇಳಬಹುದು. ಲಕ್ಷ್ಮಿ ಅಥವಾ ಯಾವುದೇ ದೇವರು ನಿಮ್ಮ ಮನೆಯಲ್ಲಿ ನೆಮ್ಮದಿಯಾಗಿ ನೆಲೆಸುತ್ತಾರೆ ಅಂತಲೇ ಹೇಳಬಹುದು. ಇನ್ನು ಲಕ್ಷ್ಮಿಯ ಮೂರ್ತಿಯು ಕೂಡ ಪ್ರಜ್ವಲಿಸುತ್ತೆ. ಪುರಾಣ ಹೇಳುತ್ತೆ 11ನೇ ಚಿಹ್ನೆ ಅಗ್ನಿ ದ್ವೀಪದ ಅಂದ್ರೆ ನೀವು ದೀಪ ಮಾಡುವಾಗ ಪೂಜೆ ಯಾವುದೇ ಶಬ್ದವಿಲ್ಲದೆ ನಿಸ್ಸಂದೇಹವಾಗಿ ಉರಿಯುತ್ತಿರುವುದು ಅಂದ್ರೆ ಪ್ರಕಾಶಮಾನವಾಗಿ ಬೆಳಗ್ತಾ ಇರುವುದು. ಮನೆಯಲ್ಲಿ ದೀಪಗಳು ಚುರುಚುರು ಎನ್ನುವಂತಹ ಶಬ್ದವನ್ನ ಮಾಡಿದ್ರೆ ಅಲ್ಲಿ ಅಶುದ್ಧತೆ ಅಥವಾ ದೇವರಿಗೆ ವಾಸ ಮಾಡಲು ಕಷ್ಟ ಅಂತಲೇ ಹೇಳಬಹುದು. ಮನೆಯಲ್ಲಿ ಯಾವಾಗ್ಲೂ ದ್ವೀಪ ಪ್ರಜ್ವಲಿಸುತ್ತಿರಬೇಕು. ಜೊತೆಗೆ ದಗದಗ ಅಂತ ಉರಿಯಲೂಬಾರ್ದು, ಮೆತ್ತಗೂ ಉರಿಯಬಾರ್ದು, ಮೀಡಿಯಂ ಅಲ್ಲಿ ಉರಿಯಬೇಕಾಗಿರುತ್ತೆ. ಇನ್ನು ಗೋವು ಸೌಭಾಗ್ಯ. ಮಿಸ್ ಆಗಿ ಅಥವಾ
ಹೇಗೋ ಒಂದು ಗೋವು ನಿಮ್ಮ ಮನೆಗೆ ಬಂದ್ರೆ ಅದನ್ನ ಶುಭ ಸಂಕೇತ ಅಂತಲೇ ಹೇಳಲಾಗುತ್ತೆ. ಇನ್ನು ಪದೇ ಪದೇ ನೀವು ಗೋವುಗಳು ಕಂಡಲ್ಲಿ 2 ಜೋಡಿ ಬಾಳೆಹಣ್ಣನ್ನ ತಿನ್ಸೋದು ನಿಮ್ಮ ಮನೆಗೆ ಲಕ್ಷ್ಮಿ ಬರುವ ಆಹ್ವಾನ ಮಾಡದಂತೆ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ನಿಮ್ಗೂ ಕೂಡ ಮಾಹಿತಿ ಇಷ್ಟವಾಗಿದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ. ಹಾಗೇನೆ ಮಿಸ್ ಮಾಡದೆ ಓಂ ನಮೋ ಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ. ಧನ್ಯವಾದ.